ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ದೀಪು ಪುಟ್ಟನ ಶಾರದಾ ಸ್ಕೂಲಿಗೆ ಅಂತ ರೆಡಿ ಮಾಡ್ತಿರ್ಬೇಕಾದ್ರೆ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ಇನ್ನು ನಾನು ಎಷ್ಟು ವರ್ಷ ಓದಬೇಕಮ್ಮ ಅಂತ ಅನ್ಬೇಕಾದ್ರೆ, ನೀನು ಇನ್ನೂ ತುಂಬ ವರ್ಷ ಓದಬೇಕು, ಅದ್ಯಾಕೆ ಈಗ ಆ ಮಾತನ್ನ ಕೇಳ್ತಾ ಇದೀಯ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲಮ್ಮ, ನನಗೂ ಓದಿ ಓದಿ ಬೇಜಾರಾಗಿದೆ, ನಾನು ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಾರದಾ ಹೇಳ್ತಾ ಇರ್ತಾಳೆ, ಹಾಗೆಲ್ಲ ಅನ್ಬೇಡ, ಬಾಲ್ಯದ ಜೀವನ ತುಂಬ ಅಪರೂಪ, ಎಲ್ಲರಿಗೂ ಸಿಗೋದು, ಇದೊಂಥರ ಸಂಗಮ ಇದ್ದಂಗೆ, ಬೇಜಾರು ಮಾಡ್ಕೋಬೇಡ, ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ, ಆದರೆ ಇವಾಗ ನೋಡು ನಮಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟನೇ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೋಗಮ್ಮ, ಯಾವಾಗಲೂ ಓದಬೇಕು ಬರಿಬೇಕು, ನಿನಗೆ ಗೊತ್ತಾ ಆಫೀಸಲ್ಲಿ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಅನ್ಕೋಬೇಡ ದೀಪು, ಆಫೀಸಲ್ಲಿ ಕೆಲಸ ಮಾಡೋರಿಗೂ ತುಂಬ ಟೆನ್ಷನ್ ಇರುತ್ತೆ, ತುಂಬ ತಲೆ ಬಿಸಿ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಹೆಂಗಮ್ಮ ತಲೆ ಬಿಸಿ ಇರುತ್ತೆ, ಅಲ್ಲಿ ಎ ಸಿ ಇರುತ್ತೆ ತಾನೇ, ಹಂಗಂದ್ಮೇಲೆ ತಲೆ ಕೂಲಾಗಿರಬೇಕು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ತರಲೆ ಆ ತಲೆ ಬಿಸಿ ಎಲ್ಲ ಇಷ್ಟೇ ವರ್ಕ್ನ ಮಾಡಬೇಕು ಅಂತ ಪ್ರೆಷರ್ ಇರುತ್ತೆ, ಅದಕ್ಕೋಸ್ಕರ ಅವರಿಗೆ ತುಂಬ ತಲೆ ಬಿಸಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಏನೇನು ಕ್ವಶನ್ ಕೇಳ್ತಿರ್ಬೇಕಾದ್ರೆ, ತರಲೆ ನಡಿ ಸ್ಕೂಲ್ಗೆ, ಟೈಮ್ ಆಯ್ತು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ, ಓಹೋ ದಿಬ್ಬಣ ಎಲ್ಲೋ ಹೊರಟು ಹೋಗ್ತಾ ಇದೆ, ಎರಡೂ ಕಣ್ಣು ಸಾಲದು ಇಬ್ರು ನೋಡೋಕ್ಕೆ ಅಂತ ಕೊಂಕು ಮಾತಾಡ್ತಿರ್ಬೇಕಾದ್ರೆ, ನೀನು ಹೋಗು ಪುಟ್ಟ ಸ್ಕೂಲ್ಗೆ, ಟೈಮ್ ಆಯಿತು ಅಂತ ದೀಪು ಪುಟ್ಟನ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಏನು ಹೊರಟ್ರ ಅಂದಾಗ, ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಅಂತ ಅನ್ಬೇಕಾದ್ರೆ, ಅಲ್ಲ ನಿನಗೆ ಸುಮ್ಮನೆ ಕೆಲಸ ಸಿಕ್ತು ಅಂತ ಅಂದ್ಕೊಂಡಿದ್ಯಾ, ನಮ್ಮ ಸಿದ್ದು ನಿನಗೆ ಕೊಡ್ಸಿದ್ದಕ್ಕೆ ಕೆಲಸ ಸಿಕ್ತು ಅಂತ ಅಂದಾಗ ಏನು ಹೇಳ್ತಿದ್ದೀರಾ ಅಂತ ಶಾಕಾಗಿ ಕೇಳ್ತಾ ಇರ್ತಾಳೆ. ನನಗನ್ಸುತ್ತೆ ಮನೇಲಿದ್ದರೆ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂತ ನಮ್ಮ ಸಿದ್ದು ನಿನಗೆ ಆಫೀಸಲ್ಲಿ ಕೆಲಸ ಕೊಡಿಸಿದ್ದಾನೆ, ನನಗೆ ಯಾಕೋ ಡೌಟು ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಶಾರದನಿಗೆ ತುಂಬ ಕೋಪ ಬಂದು ಹಾಗೆ ನೋಡ್ಕೊಂಡು ನಿಂತಿರ್ತಾಳೆ. ಮತ್ತೆ ಹೇಳ್ತಿರ್ಬೇಕಾದ್ರೆ, ಮೇಡಮ್ ಏನೋ ಅನ್ನಿಸ್ಕೋತೀವಿ ಅಂತ ಬಾಯಿ ಬಂದಾಗೆಲ್ಲ ಅನ್ಬೇಡಿ ಆಯಿತಾ, ಬಾಯಿ ಇರೋದು ಬೈಯೋಕ್ಕೆ, ಹಂಗಂತ ಹೆಂಗೆ ಬೇಕಂಗೆ ಬೈದರೆ ನಾವು ಕೇಳೋಕ್ಕೆ ರೆಡಿಯಾಗಿಲ್ಲ ಅಂತ ಅಂದಾಗ, ಓಹೋ ಹಂಗೆಲ್ಲ ಮಾತಾಡ್ತೀಯ ಅಂತ ಹೇಳ್ತಾ ಇರ್ತಾಳೆ. ಈ ಮನೆಯವರು ಪ್ರೀತಿ ಕೊಟ್ಟಿದ್ದಾರೆ, ಅವ್ರ ಒತ್ತಾಯಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ನಾನು ಈ ಮನೆಯವಳು, ಹಾಗಾದರೆ ನೀನು ಹೋಗಬೇಡ ಅಂತ ಹೇಳ್ತಾ ಇರ್ತಾಳೆ. ನೋಡಿ, ನೀವು ಹೇಳಿದ ತಕ್ಷಣ ಹೋಗ್ದಲ್ಲೇ ನಾವು ಇರೋಕ್ಕಾಗಲ್ಲ, ಈ ಮನೆಯವ್ರಿಗೋಸ್ಕರ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ನನಗೇನು ಮರ್ಯಾದಿಲ್ವ ಅಂದಾಗ, ನನಗೆ ಯಾರು ಪ್ರೀತಿ ಕೊಟ್ಟಿದ್ದಾರೆ, ನನ್ನ ಮಗಳಿಗೆ ಯಾರು ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ನಾನು ಹೋಗ್ತೀನಿ, ಹಾಗೆ ಆ ರೂಮ್ದಲ್ಲಿ ನಾನು ಇರೋಕ್ಕೆ ಇಷ್ಟಪಡಲ್ಲ, ಎಲ್ಲನೂ ಬಡ್ಡಿ ಸಮೇತ ತೀರಿಸ್ತೀವಿ, ಆದರೆ ನನ್ನ ಮಗಳನ್ನ ಬರ್ಬಾದ್ ಮಾಡಿದವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಏನಿಲ್ಲ, ಸೊ ಅದರ ಅವಶ್ಯಕತೆಯೂ ನನಗಿಲ್ಲ ಅಂತ ಅನ್ಬೇಕಾದ್ರೆ, ಫಸ್ಟ್ನೇ ದಿನವೇ ಆಫೀಸ್ಗೆ ಹೋಗ್ತಿದ್ಯಾ, ಇಷ್ಟೆಲ್ಲ ಮಾತು ಕಲ್ತ್ಬಿಟ್ಟಿದ್ಯಾ, ತುಂಬ ಹೆಚ್ಕೊಂಡಿದ್ಯಾ ಅಂತ ಪಾರಿಜಾತ ಬೈತಾ ಇರ್ತಾಳೆ. ಮೇಡಮ್ ನೀವು ಮಾತನ್ನ ಸರಿಯಾಗಿ ಆಡಿ, ಅವಾಗ ನಾವು ಆಡ್ತೀವಿ, ನನಗೂ ಅದರ ಅವಶ್ಯಕತೆ ಇಲ್ಲ ಅಂತ ಬೈತಾ ಇರ್ತಾಳೆ. ನೋಡಿ, ಈ ಮನೇಲೊಂದು ಸ್ಥಾನ ಇದೆ, ಅದನ್ನು ಉಳಿಸ್ಕೊಳ್ಳಿ, ಅದಕ್ಕೋಸ್ಕರ ನಾನು ಇಷ್ಟೇ ಮಾತಾಡಿ ಹೋಗ್ತಾ ಇದ್ದೀನಿ, ಇಲ್ಲಾಂದರೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತಿದ್ದೆ ಅಂತ ಕೋಪ ಮಾಡಿಕೊಂಡು ಗುರಾಯಿಸ್ಕೊಂಡು ಪಾರಿಜಾತನ ನೋಡಿ ಈ ಕಡೆ ಡ್ಯೂಟಿಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಗ್ರೂಪ್ ಆಫ್ ಕಂಪ್ನಿಗೆ ಬಂದೇ ಬಿಡ್ತಾಳೆ. ಬಂದು ಅಲ್ಲಿ ಗಣಪತಿಗೆ ಕೈ ಮುಗಿತಾ ಇರ್ತಾಳೆ. ದೇವರೇ, ಇವತ್ತು ನಾನು ಮೊದಲನೇ ದಿನ ಕಂಪನಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನಿಂದ ಏನು ತೊಂದರೆ ಆಗ್ದಂಗೆ ಕಾಪಾಡು ಭಗವಂತ ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ಜೀವನದಲ್ಲಿ ಇಂಥದ್ದೊಂದು ಕಂಪನಿಗೆ ನಾನು ಕೆಲಸ ಸಿಗುತ್ತೆ, ನನಗೆ ಕೆಲಸ ಕೇಳ್ತೀನಿ ಅಂತ ಯಾವ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ, ಆ ದೇವ್ರದಿಂದ ನನಗೆ ಸಿಕ್ಕಿದೆ, ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಮುಂದೆ ಬರಬೇಕಿರ್ಬೇಕಾದ್ರೆ ಸೆಕ್ಯೂರಿಟಿ ಅವರನ್ನು ನೋಡಿ, ಶಾರದವರೇ ತುಂಬ ಖುಷಿ ಆಯಿತು ಮೇಡಮ್, ನೀವು ಹಳ್ಳಿಯವರಿಂದ ಬಂದಿದ್ದಾರಂತೆ, ಹಳ್ಳಿಯವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಅಂತ ಅಂದಾಗ, ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳ ಪಾರ್ಟ್ನರ್ ಪ್ರಿಯನೂ ಸಹ, ಹಲೋ ಶಾರದವರೇ, ಅಲ್ಲೇ ಬಂದಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನಾನು ಬಂದಿದ್ದೀನಿ, ನೀವು ಬನ್ನಿ ಅಂತ ಇಬ್ಬರು ಒಳಗಡೆ ಖುಷಿಯಾಗಿ ಹೋಗ್ತಾರೆ. ಈ ಕಡೆ ಸೆಕ್ಯೂರಿಟಿ ಅವರು ಲಿಫ್ಟ್ನಲ್ಲಿ ಅವ್ರನ್ನ ಕಳಿಸ್ತಾ ಇರ್ತಾರೆ. ಈ ಕಡೆ ಅಲ್ಲಿರೋ HR ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ನ ಕೊಟ್ಟಿದ ತಕ್ಷಣ ಆ ಅಪಾಯಿಂಟ್ಮೆಂಟ್ ಲೆಟರ್ನ ನೋಡಿ ಅವಳಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಅದನ್ನು ತೊಗೊಂಡು ಸಿದ್ದು ಹತ್ರ ಹೋಗ್ತಾರೆ. ಅವಾಗ ಸಿದ್ದು ಅವರಿಬ್ಬರಿಗೂ ವೆಲ್ಕಮ್ ಮಾಡಿ, ಫಸ್ಟ್ ಡೇ ಬಂದಿದ್ದೀರಲ್ವಾ, ನಿಮಗೆ ಸ್ವಲ್ಪ ಮುಜುಗರ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ, ವೆಲ್ಕಮ್ ಟು ಅವರ್ ಆಫೀಸ್ ಆಯಿತಾ, ನೆಕ್ಸ್ಟು ಹೋಯ್ತಾ ನಿಮಗೆ ಹೇಗೆ ಮನೆ ಅನಿಸುತ್ತೋ ಅದೇ ರೀತಿ ನಾವು ಮನೆ ಥರನೇ ಟ್ರೀಟ್ ಮಾಡ್ತೀವಿ, ನಿಮಗೂ ಮನೆ ರೀತಿ ಅನಿಸುತ್ತೆ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ, ಶಾರದಾ ಮಾತ್ರ ಏನು ಮಾತಾಡದೆ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ. ಆಗ ಜ್ಯೋತಿಕನ ನೋಡ್ಕೊಬಿಟ್ಟು, ಸಾರಿ ಜ್ಯೋತಿಕ ಅವರೇ, ನನಗೆ ಈ ಕಂಪನಿಯಲ್ಲಿ ಕೆಲಸ ಸಿಕ್ತು, ನಾನು ಹೇಳೋಕ್ಕಾಗಲಿಲ್ಲ ಅಂದಾಗ, ಪರವಾಗಿಲ್ಲ ಬಿಡು ಶಾರದಾ, ಅದರಲ್ಲೇನಿದೆ, ಇದು ನಿನಗೆ ಅಂತ ಏನು ಸಿಕ್ಕಿಲ್ಲ, ಸಿದ್ದು ಹೈಕಮಾಂಡ್ ಥರ ರೆಕಮೆಂಡ್ ಮಾಡಿದ್ದಾನೆ ಡ್ಯಾಡ್ ಹತ್ರ, ಅದಕ್ಕೋಸ್ಕರ ನಿನಗೆ ಸಿಕ್ಕಿದೆ ಅಂತ ಅಂದಾಗ ಶಾರದನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅವರವರು ಕೆಪಾಸಿಟಿ ಹೇಗಿದೆ, ಹಾಗೆ ಅವರು ಟ್ಯಾಲೆಂಟ್ ಮೇಲೆ ಕೆಲಸನ ಕೊಟ್ಟಿರೋದು, ನಾನೇನು ಕೊಟ್ಟಿರೋದಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಎನಿವೇ ಕಂಗ್ರಾಟ್ಸ್ ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾಳೆ. ತನ್ನ ಮನಸ್ಸಲ್ಲಿ ಈ ಕಡೆ ಜ್ಯೋತಿಕಾ ಹೇಳ್ಕೊತಾ ಇರ್ತಾಳೆ, ನೋಡು, ನೀನು ಈ ಕಂಪನಿಗೆ
ಕೆಲಸ ಮಾಡೋಕ್ಕೆ ಬಂದಿದೆಯೋ ಅಥವಾ ಸಿದ್ದುನ ಬುಟ್ಟಿಗೆ ಹಾಕ್ಕೊಳಕ್ಕೆ ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ನೀನು ಪಾತಾಳಕ್ಕೆ ಹೋದ್ರೂ ನಾನು ನಿನ್ನ ಹುಡ್ಕೊಂಡು ಬಂದೇ ಬರ್ತೀನಿ. ಯಾವತ್ತಿದ್ರೂ ಸಿದ್ದು ನನ್ನವನೇ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಹಾಗೆ ಮತ್ತು ಸಿದ್ದು ಹೇಳ್ತಾ ಇರ್ತಾನೆ ಜ್ಯೋತಿಕಾಗೆ ಅವ್ರವ್ರ ಟ್ಯಾಲೆಂಟ್ ತಕ್ಕಂತೆ ಭವಿಷ್ಯನ ಕೊಡಬೇಕು. ಆವಾಗ ನಮ್ಮ ಕಂಪನಿ ಭವಿಷ್ಯನೂ ಆಗುತ್ತೆ, ಹಾಗೆ ಅವ್ರ ಭವಿಷ್ಯನೂ ನಿರೂಪಿಸ್ಕೋಬೋದು. ಜ್ಯೋತಿಕಾ ಆ ರೀತಿ ನೀನು ಮಾತಾಡು, ಈ ರೀತಿ ಎಲ್ಲ ಹರ್ಟ್ ಆಗಂಗೆ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಜ್ಯೋತಿಕಾಗೆ ಹೇಳ್ತಾ ಇರ್ತಾನೆ, ಯಾಕೆ ಈ ರೀತಿ ಕೋಪ ಮಾಡ್ಕೊಂಡು ಬೈತಾ ಇರ್ತೀಯ, ಯಾವಾಗಲೂ ಬ್ರಾಡ್ ಮೈಂಡೆಡ್ ಆಗಿ ನೀನು ಯೋಚನೆ ಮಾಡು ಅಂತ ಅನ್ಬೇಕಾದ್ರೆ ನನಗೆ ಗೊತ್ತು ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ, ನಿನ್ನಿಂದ ನಾನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸಿದ್ದುಗೆ ಬೈತಾ ಇರ್ತಾಳೆ. ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು, ನೋಡಿ ಶಾರದವ್ರೆ, ನೋಡಿ ಪ್ರಿಯರವ್ರೆ, ನೀವು ತಲೆ ಕೆಡಿಸ್ಕೊಡಿ, ಬೇರೆ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡಿಕೊಂಡು ಆರಾಮಾಗಿ ಹೋಗಿ ಅಂತ ಹೇಳ್ಬಿಟ್ಟು ಚಂದ್ರು ಅನ್ನೋರಿಗೆ ಕಾಲ್ ಮಾಡಿ ಇವರಿಬ್ಬರು ರೆಸ್ಪಾನ್ಸಿಬಿಲಿಟಿನ ನೀವು ತೊಗೋಬೇಕು, ಕೆಲಸ ಏನು ಮಾಡಬೇಕು ಎತ್ತ ಎಲ್ಲ ಹೇಳ್ಕೊಡಿ ಅಂತ ಅಂದಾಗ ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚೇರ್ನ ಕೊಟ್ಬಿಟ್ಟು, ನಿಮ್ಮದು ಇದು ಕ್ಯಾಬಿನ್, ಇನ್ಮೇಲೆ ಇಲ್ಲಿ ಕೂತ್ಕೊಳ್ಳಿ, 5 ನಿಮಿಷದಲ್ಲಿ ನಾನು ಬಂದು ಕೆಲಸ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾನೆ. ಇಬ್ಬರು ಖುಷಿಯಿಂದ ಚೇರ್ ಮೇಲೆ ಕೂತ್ಕೋತಾರೆ. ಆವಾಗ ಪ್ರಿಯ ಹೇಳ್ತಾ ಇರ್ತಾಳೆ, ಶಾರದವ್ರೆ, ಇಷ್ಟು ದೊಡ್ಡ ಕಂಪನಿಯಲ್ಲಿ ನನಗೆ ಕೆಲಸ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನೂ ಹೌದು ನಾನು ಅಂದ್ಕೊಂಡಿರಲಿಲ್ಲ, ತುಂಬ ಖುಷಿ ಆಗ್ತಿದೆ, ಆದರೆ ಏನು ಮಾಡಲಿ ನನಗೆ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಅಂತ ಹೇಳ್ತಿರ್ಬೇಕಾದ್ರೆ, ಖಂಡಿತ ನಿಮ್ಮ ಕೈಲಿ ಆಗುತ್ತೆ, ನೆಗೆಟಿವ್ ಯೋಚನೆನ ಮಾಡಬೇಡಿ ಅಂತ ಈ ಕಡೆ ಫ್ರೆಂಡು ಧೈರ್ಯ ತುಂಬ್ತಾ ಇರ್ತಾಳೆ. ಹಾಗೆ ಬಿ ಪಾಸಿಟಿವ್ ಆಯಿತಾ, ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನಾನು ಮಾಡ್ತೀನಿ ಅಂದಾಗ ನನಗೆ ಏನೂ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಜೀವನದಲ್ಲಿ ನೋವು ಪೆಟ್ಟು ತಿಂದವರೇ ಹಾಗೆ ಮೂರ್ತಿ ಥರ ಆಗಿ ಶಿಲೆಯಾಗಿ ನಿಂತ್ಕೋತಾರೆ. ನೀವು ಟೆನ್ಷನ್ ತೊಗೋಬೇಡಿ, ನಿಮಗೆಲ್ಲ ಹೆಲ್ಪು ನಾನು ಮಾಡ್ತೀನಿ, ಸಂಕೋಚ ಪಡ್ಕೋಬೇಡಿ, ನನ್ನನ್ನು ಕೇಳಿ ಅಂತ ಪ್ರಿಯ ಹೇಳ್ತಿರ್ಬೇಕಾದ್ರೆ ಸರಿ ಅಂತೇಳಿ ಕೆಲಸ ಶುರು ಮಾಡಿ ಅಂತ ಅಂದಾಗ ಲ್ಯಾಪ್ಟಾಪಲ್ಲಿ ಅವಳು ವರ್ಕ್ ಮಾಡ್ತಿರ್ಬೇಕಾದ್ರೆ ಶಾರದಾ ಲ್ಯಾಪ್ಟಾಪ್ನ ನೋಡಿ ಏನು ಮಾಡ್ತಾನೆ ಹಂಗೆ ಕೂರ್ತಿರ್ತಾಳೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ ಶಾರದವ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಪ್ರಿಯಾ ಅಂತ ಅನ್ಬೇಕಾದ್ರೆ, ಓ ಹೌದಾ, ಕೊಡಿ ನಾನು ಶುರು ಮಾಡ್ಕೊಡ್ತೀನಿ, ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಟೆನ್ಷನಿಂದ ಪಾರಿಜಾತನಿಗೆ ಕಾಲ್ ಮಾಡ್ತಾಳೆ. ಪಾರಿಜಾತನಿಗೆ ಮಾಡಿದಾಗ, ಅಯ್ಯೋ ಗ್ರ್ಯಾನಿ ತುಂಬ ತಲೆನೋವ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆಂಬುಲೆನ್ಸ್ ಕಳಿಸ್ಲಾ ಅಂತ ಕೇಳ್ತಾ ಇರ್ತಾಳೆ. ಗ್ರ್ಯಾನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಇನ್ನೇನು ಮತ್ತೆ ಅಂತ ಅಂದಾಗ ಇವಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಶಾರದಾ ಅಂತ ಅನ್ಬೇಕಾದ್ರೆ, ಓಹ್ ಅದ ಸಮಸ್ಯೆ, ನನಗೂ ಅದೇ ಗೊತ್ತಾಗ್ತಿರೋದು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಆ ಸಿದ್ದು ಕ್ಯಾಬಿನ್ ಆಪೋಸಿಟ್ ಕೂತಿದ್ದಾಳೆ, ಇಡೀ 24 ಗಂಟೆ ಸಿದ್ದು ಅವಳನ್ನೇ ನೋಡ್ತಾ ಇರ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ ನನ್ನಷ್ಟು ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಹಾಗೆ ಕಂಪ್ಯೂಟರ್ ಬರಲ್ಲ, ಅವಳನ್ನ ಏನು ಅಂತ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತೀನೋ ನನಗಂತೂ ಗೊತ್ತಿಲ್ಲ ಅನ್ಬೇಕಾದ್ರೆ ಈ ಸಿದ್ದು ಬೇಕು ಅಂತಲೇ ರೆಕಮೆಂಡ್ ಮಾಡಿ ಡ್ಯಾಡ್ಗೆ ಹೇಳಿ ಇಲ್ಲಿ ಕರ್ಕೊಬಂದಿದ್ದೇನೆ ಅಂತ ಬೈತಾ ಇರ್ತಾಳೆ. ಆವಾಗ ಮತ್ತೆ ಹೇಳ್ತಾ ಇರ್ತಾನೆ, ನೋಡು ಅವಳು ಮಾಡೋದನ್ನು ಪ್ರತಿಯೊಂದನ್ನು ಸಹ ಬೂತ್ ಕನ್ನಡಿಯಲ್ಲಿ ಗಮನಿಸ್ತಾರಲ್ಲ ಅದೇ ರೀತಿ ನೀನು ಗಮನಿಸ್ತಾ ಇರಬೇಕು. ಏನೋ ಆಚೆ ಕಡೆ 2 ರಂಗೋಲಿ ಆಗ್ತಾಳೆ ಅಂತ ಅವಳನ್ನ ಕರ್ಕೊಬಂದು ಮೆರೆಸ್ತಾ ಇದ್ದೇನೆ, ಏನಾದ್ರು ತಪ್ಪನ್ನು ಕಂಡುಹಿಡಿದು ಅವಳನ್ನ ಆಚೆ ಹಾಕು ಅಂತ ಹೇಳ್ತಾ ಇರ್ತಾಳೆ. ಆದರೆ ಏನು ಮಾಡ್ಲಿಕ್ಕೆ ನೀನು ಸಿದ್ದು ಇರ್ತಾನೆ ಅಂತ ಅಂದಾಗ, ಸಿದ್ದು ಇದ್ದಿರ್ತಾನೆ, ತಲೆ ಕೆಡಿಸ್ಕೋಬೇಡ ಆಯಿತಾ, ನೀನು ಅವಳು ತಪ್ಪನ್ನು ಹುಡುಕಿ ಆಚೆ ಹಾಕು, ಇಲ್ಲ ಅಂತಂದರೆ ನಿನ್ನ ಜಾಗನ ಅವಳು ಕಿತ್ಕೋತಾಳೆ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಯಾವತ್ತಿದ್ರೂ ದಶರಥ ಮಗಳು, ಆ ಸತ್ಯ ನಿನಗೆ ಮಾತ್ರ ಗೊತ್ತಿದೆ, ಬೇರೆಯವ್ರಿಗೂ ಸಹ ಗೊತ್ತಿದೆ, ಅದೇ ರೀತಿ ಹಾಗೆ ಇರಲಿ, ನೀನು ಯಾವುದೇ ರೀತಿ ನಿನ್ನ ಸೀಕ್ರೆಟ್ನ ಬಿಟ್ಕೊಡ್ಬೇಡ, ನಿನ್ನ ಸ್ಥಾನ ಯಾವುದು ಅಂತ ಗೊತ್ತು ತಾನೆ, ಅದನ್ನು ಭದ್ರವಾಗಿ ಇಟ್ಕೊಂಡು ಅವಳನ್ನ ನೋಡಿ ಅಬ್ಸರ್ವ್ ಮಾಡಿ ಆಚೆ ಹಾಕು ಅಂದಾಗ, ಎಸ್ ಗ್ರಾನಿ ನೀವು ಹೇಳ್ತಿರೋದು ಕರೆಕ್ಟು, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಇನ್ನೇನಿದ್ರು ಅವಳ ಮೇಲೆ ಒಂದು ಕಣ್ಣಿಟ್ಟು ಅವಳು ತಪ್ಪನ್ನು ಕಂಡಿಡಿದು ಅವಳನ್ನ ಆದಷ್ಟು ಬೇಗ ಆಚೆ ಹಾಕ್ತೀನಿ ಅಂತ ಓಪನ್ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಲ್ಯಾಪ್ಟಾಪ್ ನೋಡಿಕೊಂಡು ತನ್ನ ಗೆಳತಿ ಪ್ರಿಯಾಂಗೆ ಹೇಳ್ತಾ ಇರ್ತಾಳೆ, ಪ್ರಿಯಾ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಇದು ನನಗೆ ಬರಲ್ಲ ಅಂತ ಅನಿಸುತ್ತೆ ಅನ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡ, ಈ ಲ್ಯಾಪ್ಟಾಪ್ ಆನ್ ಮಾಡೋದು ಈ ರೀತಿ ಶಾರದವ್ರೆ ಅಂತ ಓಪನ್ ಮಾಡಿ ಕೊಟ್ಟಿದ ತಕ್ಷಣ ಅದು ಆನ್ ಆಗುತ್ತೆ. ಅವಳಿಗೆ ತುಂಬ ಖುಷಿ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಸಿದ್ದು ಬಂದು ಶಾರದಾನ ನೋಡ್ತಾ ಇರ್ತಾನೆ. ಇವಳು ಮುಜುಗರ ಪಡ್ತಿರ್ಬೇಕಾದ್ರೆ, ನೋಡಿ ಶಾರದವ್ರೆ, ಯಾರಿಗೆ ಕಲಿಯೋಕ್ಕೆ ಶ್ರದ್ಧೆ ಮತ್ತು ಆಸಕ್ತಿ ಇರುತ್ತೋ ಅವರು ಕಲಿತಾರೆ, ನಿಮಗೆ ಅದೆರಡೂ ಸಹ ಇದೆ, ಖಂಡಿತ ನೀವು ಮಾಡೇ ಮಾಡ್ತೀರಾ, ನಿಮ್ಮ ಹೆಲ್ಪಿಗೆ ಪ್ರಿಯ ಇದ್ದಾಳೆ, ಜೊತೆಗೆ ನಾನು ಚಂದ್ರಿಗೆ ಹೇಳ್ತೀನಿ, ಬನ್ನಿ ಇಡೀ ಸ್ಟಾಫ್ಗೆ ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಎಲ್ಲರನ್ನೂ ಕರೀತಾ ಇರ್ತಾನೆ. ಎಲ್ಲರಿಗೂ ಹೇಳ್ತಾ ಇರ್ತಾನೆ, ಇವರು ನಮ್ಮ ಕಂಪನಿಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಶಾರದಾ ಮತ್ತು ಪ್ರಿಯಾ ಅಂತ ಇಂಟ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಹಾಗೆ ವೆಲ್ಕಮ್ ಮಾಡ್ತಾ ಇದ್ದಾಗ ಶಾರದಾನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಿಮ್ಮ ಏಳಿಗೆನ ಈ ಕಂಪನಿ ಬಯಸುತ್ತೆ, ನೀವು ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ ನೀವೇನು ಅನ್ನೋದನ್ನು ಪ್ರೂವ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಎಲ್ಲರೂ ಸಹ ಶೇಕ್ ಹ್ಯಾಂಡ್ ಮಾಡ್ತಾ ಇರಬೇಕಾದ್ರೆ ಶಾರದಾನು ಸಹ ಮಾಡಿ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಬೇಕು ಅಂತ ಅಲ್ಲಿಗೆ ಜ್ಯೋತಿಕಾ ಬಂದು, ಕಂಗ್ರಾಟ್ಸ್ ಶಾರದಾ, ಏನು ಗೊತ್ತಾ, ಇಲ್ಲಿವರೆಗೂ ಬಂದಿದೆಯಾ, ಎಲ್ಲೋ ಇದ್ದವಳು ಹಳ್ಳಿಯಿಂದ ಇಲ್ಲಿವರೆಗೂ ಬಂದಿದೆಯಾ, ಕಂಗ್ರಾಟ್ಸ್ ಅಂತ ಕೊಂಕು ಮಾತಾಡ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಜ್ಯೋತಿಕಾ ಬೇಕು ಅಂತಾಗ ಈ ಡಿಸೈನ್ ಮಾಡೋಕ್ಕೆ ನೀನು ಯಾವ ಟೂಲ್ಸ್ ಯೂಸ್ ಮಾಡ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ, ಏನು ಟೂಲ್ಸ್ ಅಂತ ಇರ್ತಾಳೆ. ಹೌದು, ಹಾಗಾದರೆ ಎಲ್ಪ್ ತಗೊಂಡು ಹೇಗೆ ಮಾಡ್ತೀಯ ಅಂತ ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಸಿದ್ದು ಮಾತ್ರ ಶಾಕಾಗಿ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾನೆ.
ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡು ಅವರಿಗೆ ಟೂಲ್ಸ್ ಮತ್ತು ಎ ಬಗ್ಗೆ ಏನು ಗೊತ್ತಿಲ್ಲ ಆಯಿತಾ, ಅವರು ನಿಧಾನ ಕಲ್ತ್ಕೋತಾರೆ, ಸದ್ಯದಲ್ಲೇ ಕೈಯಲ್ಲಿ ಡಿಸೈನಿಂಗ್ ಮಾಡಲಿ ಬಿಡು ಅಂದಾಗ, ಓಹೋ ಹಾಗಾದರೆ ನಮಗೇನಾದ್ರು ಡಿಸೈನ್ ಬೇಕಂದರೆ ಶಾರದಾ ಅವರಿಗೆ ಒಂದು ತಿಂಗಳು ಮುಂಚೆನೇ ನಾವು ಹೇಳ್ಕೊಡ್ಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಏನಕ್ಕೆ ಆ ರೀತಿ ಅಂತೀಯ, ಆ ಥರ ಎಲ್ಲ ಏನೂ ಇಲ್ಲ ಆಯಿತಾ, ಕೈಯೇ ಇಂಪಾರ್ಟೆಂಟು. ಎಷ್ಟೋ ಸಲ ಮಿಷನ್ ಕೈ ಕೊಟ್ಟಾಗ ನಮ್ಮ ಕೈನೇ ಕೆಲಸ ಮಾಡೋದು, ನಮ್ಮ ಮೈಂಡಲ್ಲಿ ಅದು ಸೆಟ್ ಆಗಿದ್ದರೆ ಅಷ್ಟೇ ಸಾಕು. ಏನು ಮಾಡ್ತೀಯಾ, ಕೆಲವರು 3 ತಿಂಗಳಿಂದಲೂ ಸಹ ಕಷ್ಟಪಟ್ಟು ಮಾಡಿದ್ರು, ಆದರೆ ಕ್ಲೈಂಟ್ಸ್ ಅದನ್ನು ಒಪ್ಕೊಳ್ಳೇ ಇಲ್ಲ. ಅದೇ ನಮ್ಮ ಶಾರದಾ ಅವರು 3 ಬೆರಳಲ್ಲಿ ರಂಗೋಲಿ ಹಾಕಿದ್ರು, ಅದನ್ನು ಕ್ಲೈಂಟ್ಸು ಓಕೆ ಮಾಡಿದ್ದಾರೆ ಅಂತ ಅಂದಾಗ ಮುಖ ಕೊಡ್ದಂಗೆ ಆಗಿ ಬಿಡುತ್ತೆ ಜ್ಯೋತಿಕಾಗೆ. ಅದಕ್ಕೆ ಕೋಪ ಮಾಡಿಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಸುಮಿತ್ರಾ ದಶರಥನಿಗೆ ಕಾಫಿ ತೊಗೊಳ್ಳಿ ಅಂತ ಅಂದಾಗ, ನನಗೆ ಕುಡಿಯೋಕ್ಕೆ ಮನಸ್ಸಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ ಅಂದಾಗ, ಯಾಕ್ರಿ ಆಫೀಸಲ್ಲಿ ತುಂಬ ಪ್ರೆಷರ್ ಅನ್ಬೇಕಾದ್ರೆ, ಹೌದು ಟೆನ್ಷನ್ ಮೇಲೆ ಟೆನ್ಷನ್ ಅಂದಾಗ, ಯಾಕ್ರಿ ಅಂದಾಗ ಜ್ಯೋತಿಕಾ ಎಲ್ಲರ ಮುಂದೆ ನಮ್ಮ ಶಾರದಾಗ ಅವಮಾನ ಮಾಡ್ತಿದ್ದಾಳೆ, ಇವಳು ಯಾವ ಕೆಲಸಕ್ಕೂ ಅರ್ಹತೆ ಅಲ್ಲ ಅಂತ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ಲಂತೆ. ನನಗೆ ಸಿದ್ದು ಹೇಳ್ದ ತುಂಬ ಬೇಜಾರಾಗ್ತಿದೆ, ಯಾಕೆ ಈ ರೀತಿ ಹಠ ಮಾಡ್ತಾ ಇದ್ದ, ಚಿಕ್ಕಳಿದ್ದಾಗ ಚೆನ್ನಾಗೇ ಮಾತು ಕೇಳ್ತಿದ್ಲು, ಬೆಳೀತಾ ಮಕ್ಕಳು ನಮ್ಮ ಮಾತೇ ಕೇಳಲ್ಲ ಅಲ್ವಾ ಅಂದಾಗ, ಹೌದು ರೀ ಏನು ಮಾಡೋಕ್ಕಾಗಲ್ಲ, ಆದರೆ ನಮ್ಮ ಜ್ಯೋತಿಕಾ ನನ್ನನ್ನು ಮತ್ತು ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಮಾಡ್ತಾಳೆ, ಶಾರದನ್ ಕಂಡ್ರೆ ಅಷ್ಟೇ ಸ್ವಲ್ಪ ಮುನ್ಸು ಅವಳಿಗೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಆಕ್ಸಿಡೆಂಟ್ ಕೇಸಲ್ಲಿ ಶಾರದಾ ಅವಳ ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಲಲ್ಲ, ಅದಕ್ಕೆ ಕೋಪದಿಂದ ಅದನ್ನು ಸೇಡಾಗಿ ಇಟ್ಕೊಂಡು ಅವಳು ಈ ರೀತಿ ಮಾತಾಡ್ತಿದ್ದಾಳೆ, ಆದರೆ ನೀವು ಸ್ವಲ್ಪ ತಿಳಿ ಹೇಳಿ ಅವಳು ಅರ್ಥ ಮಾಡ್ಕೋತಾಳೆ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವಳಿಗೆ ಇದೆ ಕಂಡ್ರೆ. ಇರಬೇಕಾದ್ರೆ ಎಷ್ಟು ಸಲ ಹೇಳೋದು, ನಾನು ಹೇಳ್ದಂಗೆಲ್ಲ ಅವಳು ಬುದ್ಧಿನೇ ಕಲ್ತಿಲ್ಲ, ಮತ್ತೆ ಇದೇ ರೀತಿ ಮಾಡ್ತಾ ಇದ್ದಾಳೆ, ಚಿಕ್ಕ ವಯಸ್ಸಿಂದಲೂ ಅವಳಿಗೆ ಕೋಪನೇ ಜಾಸ್ತಿ ಅಂತ ಬೈತಾ ಇರ್ತಾನೆ. ಇರಲಿ ಬಿಡಿ ಅರ್ಥ ಮಾಡ್ಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗಂತೂ ಏನೂ ಗೊತ್ತಾಗ್ತಿಲ್ಲ, ನನಗೆ ಅನಿಸುತ್ತೆ ಒಂದೊಂದ್ಸಲ ನಿಜವಾಗ್ಲೂ ಇವಳು ನನ್ನ ಮಗಳಲ್ಲ ಅಂತ ಅನಿಸುತ್ತೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಸುಮಿತ್ರಾ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಪಾರಿಜಾತರು ಬಂದು ಶಾಕಾಗಿ ದಶರಥ ಮುಂದೆ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.